ಇವ್ರಿಗೆ ಬಿಸ್ನೆಸ್ಗಳಿಗೆ ರಜೆ ಇದೆ, ಒಳಗಡೆ ಮೊಬೈಲ್ ಎಲ್ಲ ಅಲೋದು. ನೋಡ್ರಿ, ರಾಜ್ಯ ಸರ್ಕಾರ ಎಲ್ಲಿ ತನಕ ಕರಪ್ಷನ್ ಒಂದು ಟ್ರಾನ್ಸ್ಫರ್ ಸವಾಲಿನ ರೀತಿಯಲ್ಲಿ ಆಕ್ಷನ್ ಮಾಡ್ತಾರಲ್ಲ ಪೋಸ್ಟ್ಗಳು, ಇಲ್ಲಿ ತನಕ ಇದು ನಿಲ್ಲೋದಿಲ್ಲ. ಕೇವಲ ಅಲ್ಲಿದ್ದಂಥ ಯಾರೋ ಜೈಲ್ ಸೂಪರಿಂಟೆಂಡೆಂಟು, ಅಲ್ಲಿದ್ದಂಥ ಜೈಲರು, ಇವ್ರದ್ದು ದೇ ಶುಡ್ ಬಿ ಪನಿಷ್ಡ್. ಅಲ್ಲಿ ಸಿಕ್ಕಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ, ಅವ್ರ ಬಗ್ಗೆ ನಮಗೇನು ಸಿಂಪತಿ ಇಲ್ಲ. ಬಟ್ ಕ್ವಶನ್ ಏನು ಅಂತಂದ್ರೆ, ಇದಕ್ಕೆಲ್ಲವೂ ಮೂಲ ಕಾರಣ ದುಡ್ಡು ತೊಗೊಂಡು ಮಾಡೋದು. ಹೀಗಾಗಿ ಅವ್ರ ದುಡ್ಡು ಎಲ್ಲಿಂದ ಗಳಿಸ್ಬೇಕು? ಅವ್ರಿಗೆ ಮೊಬೈಲು, ಅವ್ರಿಗೆ ಡ್ರಗ್ಸು, ಅವ್ರಿಗೆ ಗಾಂಜಾ, ಅವರಿಗೆ ಮದ್ಯ, ಇದನ್ನ ಬಿಟ್ಟರೆ ಅವರೊಂದಿಟ್ಟು ದುಡ್ಡು ಕೊಡ್ತಾರೆ, ಅದ್ರ ಮೇಲೆ ದುಡ್ಡು ಗಳಿಸ್ತಾರೆ. ಯಾಕಂದ್ರೆ ಇವ್ರು ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರುವಂಥದ್ದು ಹಣೆ ಬಾರ ಅದನ್ನೇ. ಹಾಗಾಗಿ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ವಿಕಸಿತ ಭಾರತ ಅಂತ ಪ್ರತಿ ಬಾರಿ ಹೇಳ್ತೀರಾ, ಎಲ್ಲ ಪ್ರದೇಶಗಳು ಅಭಿವೃದ್ಧಿ ಹೊಂದಬೇಕು. ಕಲ್ಯಾಣ ಕರ್ನಾಟಕ ಇಂಡೆಕ್ಸ್ ನೋಡ್ತೀರಾ ಸರ್, ಕಲಾದಾಯ ಎಲ್ಲಕ್ಕಿಂತ ಕಡಿಮೆ ಇದೆ, ಕಲಬುರಗಿ ಆಗಿದೆ. 2047ಕ್ಕೆ ವಿಕಸಿತ ಭಾರತ ಆದಾಗ ಕಲ್ಯಾಣ ಕರ್ನಾಟಕ ಕೂಡ ಅಭಿವೃದ್ಧಿ ಹೊಂದಬೇಕು ಅಂತಿದೆ. ಬಟ್ ಇಲ್ಲಿಗಾಗಿ ಸ್ಪೆಷಲ್ ಪ್ಯಾಕೇಜ್ ಕೇಂದ್ರ ಸರ್ಕಾರನೂ ಕೊಡ್ತಿಲ್ಲ. ಕೇಂದ್ರ ಸರ್ಕಾರ ಬಹುಶಃ ಕಲ್ಯಾಣ ಕರ್ನಾಟಕ ಮರ್ತಿದೆ ಅನ್ನೋ ಮಾತು ಇಲ್ಲಿ ಪ್ರತಿಯೊಬ್ಬರಿಗೂ ಬರ್ತಿದೆ. ಅದರ ರಿಸಲ್ಟ್ MP ಎಲೆಕ್ಷನ್ ಕೂಡ ಕಂಡು ಬಂದಿದೆ. ನೋಡಿ, ಕೇಂದ್ರ ಸರ್ಕಾರ ಯಾವ ರಾಜ್ಯಕ್ಕೂ ಮತ್ತು ಯಾವ ಪ್ರದೇಶಕ್ಕೂ ಯಾವುದೇ ಸ್ಪೆಷಲ್ ಪ್ಯಾಕೇಜನ್ನು ಕೊಡುವುದಿಲ್ಲ. ವಿ ಆರ್ ಸ್ಟ್ರೆಂಥನಿಂಗ್ ದಿ ಸ್ಟೇಟ್. ನಾವು ಈ ಸರ್ತೆ ಇವನ್ ಕರ್ನಾಟಕ ಕೂಡ ಈ ಸರ್ತೆ ಎಡಿಷನಲ್ ಆಗಿ 16ನೇ ಫೈನಾನ್ಸ್ ಕಮಿಷನ್ದಲ್ಲಿ 12ರಿಂದ 15,000 ಕೋಟಿ ರೂಪಾಯಿ ಜಾಸ್ತಿ ಬರ್ತದೆ. ಈಗ ನಾವು ಆ ರೀತಿ ಅನೇಕ ರಾಜ್ಯಗಳ ಡಿಮಾಂಡ್ ಇದೆ. ಬಿಹಾರದ್ದಿದೆ, ಒಡಿಶಾದಿದೆ, ಜಾರ್ಖಂಡದ್ದಿದೆ. ಅವಾಗ ಎಲ್ಲ ರಾಜ್ಯಗಳನ್ನು ಸ್ಪೆಷಲ್ ಪ್ಯಾಕೇಜ್ ಘೋಷಿಸಿ ಮಾಡಲಿಕ್ಕೆ ಆಗೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ನೂ ಇಲ್ಲ. ನಾವು ಮಾಡ್ತಾ ಇರೋದು ಎಂಪವರಿಂಗ್ ದಿ ಸ್ಟೇಟ್, ಎಂಪವರಿಂಗ್ ದಿ ಅಡ್ಮಿನಿಸ್ಟ್ರೇಷನ್. ಅಲ್ಲ ಸರ್, ಒನ್ ಮಿನಿಟ್ ಪೂರ ಉತ್ತರ ಕೇಳಿದ್ರೆ ಆಮೇಲೆ ಪ್ರಶ್ನೆ ಇದ್ದರೆ ನಾನು ಉತ್ತರ ಕೊಡ್ತೀನಿ. ಹಾಗಾಗಿ ಎಲ್ಲಿ ನಾವು ರಾಜ್ಯ ಸರ್ಕಾರಗಳಿಗೆ ದುಡ್ಡು ಕೊಟ್ಟಿರ್ತೀವಿ, ರಾಜ್ಯ ಸರ್ಕಾರವನ್ನು ಎಂಪವರ್ ಮಾಡಲಿಕ್ಕೆ ಇಲ್ಲಿ ನಾವು ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಿದ್ದೀವಿ. ಟೆಕ್ಸ್ಟೈಲ್ ಪಾರ್ಕು ಇವರು ಎಷ್ಟು ಬೇಗ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ, ಬೇಸಿಕ್ ಕಮ್ಯುನಿಟೀಸ್ ಕ್ರಿಯೇಟ್ ಮಾಡಿ ನಮ್ಮ ಕೈಗೆ ಅದನ್ನು ಕೊಡ್ತಾರೆ, ನಾವು ಮಾಡ್ತೀವಿ. ಈಗ ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಆದ ನಂತರ, ರಿಪೋರ್ಟ್ ಬಂದ ನಂತರ ನಾವು ಅದನ್ನು ಟೆಕ್ಸ್ಟೈಲ್ ಪಾರ್ಕನ್ನು ಅದರ ಅಪ್ರೈಸಲ್ ಕಮಿಟಿ ಏನಿದೆ PPAC, ಆ PPAC ಕಮಿಟಿಗೆ ಆಲ್ರೆಡಿ ಹೋಗಿದೆ. ಇದೆಲ್ಲವೂ ಈಗ ಬಂದಿರುವಂಥ ಪ್ರಪೋಸಲ್, ಅದರಲ್ಲಿ ಏನಾದರೂ ಶಾರ್ಟ್ ಕಮಿಂಗ್ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಇಮಿಡಿಯೇಟ್ ಕ್ಲಾರಿಫಿಕೇಶನ್ ಕೇಳಿದ್ವಿ ನಾವು. ಮತ್ತು ಇದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿ ಬೇಡಿಕೆ ಇದ್ದಾಗೂ ಸಹಿತ ಇಲ್ಲಿ ಅವಕಾಶಗಳು ಜಾಸ್ತಿ ಇದ್ದಾವೆ ಅನ್ನುವಂಥ ಕಾರಣದಿಂದ ಮಾಡಿದ್ದೇವೆ. ಉಳಿದಂತೆ ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಭಾರತ ಸರ್ಕಾರಕ್ಕೆ ನೇರವಾಗಿ ಬರುವಂಥದ್ದು, ರೇಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇವೆಲ್ಲ ಸಂಗತಿಗಳನ್ನು ಭಾಳ ಆಲ್ಮೋಸ್ಟ್ 100% ಇಡೀ ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಆಲ್ಮೋಸ್ಟ್ 100%, ಇಡೀ ದೇಶದಲ್ಲಿ ಎಲೆಕ್ಟ್ರಿಫಿಕೇಷನ್ನು, ಬ್ರಾಡ್ಗೇಜ್ ಟು ಮೀಟರ್ಗೇಜ್ ಟು ಬ್ರಾಡ್ಗೇಜ್, ಆ ಬ್ರಾಡ್ಗೇಜನ್ನು ಎಲೆಕ್ಟ್ರಿಫಿಕೇಷನ್ ಮಾಡೋದು, ಈ ರೀತಿ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೂ ಮಾಡಿದೆ. ಸೊ ಹೀಗಾಗಿ, ಮತ್ತು ಇಲ್ಲಿನ ರಸ್ತೆಗಳು, ನಿನ್ನೆನೂ 2-3 ರಸ್ತೆಗಳು, ಈಗೇನು 9 ರಸ್ತೆಗಳನ್ನು ನಾವು ಕರ್ನಾಟಕದಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. PWDಯಿಂದ NHAI ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. ಅದನ್ನು ಲ್ಯಾಂಡು ಅಕ್ವಿಸಿಷನ್ನು, ಅವಶ್ಯಕ ಇರುವಂಥ ಲ್ಯಾಂಡ್ ಅಕ್ವಿಸಿಷನ್ ಕೊಟ್ಟರೆ ನಾವು ಆದಷ್ಟು ಈ ಎಲ್ಲ ಹೆದ್ದಾರಿಗಳನ್ನು 4 ಲೇನಿಂಗ್ ಮಾಡ್ತೀವಿ. ಸೊ ರೋಡ್ ಟು ರೇಲ್ ಟು ಪೋರ್ಟ್, ಏರ್ಪೋರ್ಟ್ ಟು ಪೋರ್ಟ್, ಇದೊಂದು ನಮ್ಮದು ಪ್ರೋಗ್ರಾಮ್ ಅದ ಲಾಜಿಸ್ಟಿಕ್ ಇದು ಕಮ್ಮಿ ಮಾಡೋದಕ್ಕೆ. ಹಾಗಾಗಿ ವಿ ಆರ್ ಗಿವಿಂಗ್ ಆಲ್ ಬೆನಿಫಿಟ್ಸ್
ಅಲ್ಲ ಸರ್, ಅಭಿವೃದ್ಧಿ ಅಂತ ಬಂದ್ರೆ ಉತ್ತರ ಕರ್ನಾಟಕ ಅಂತ ಬಂದ್ರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಅಷ್ಟೇ ಆಗುತ್ತೆ ಸರ್. ಕಲ್ಯಾಣ ಕರ್ನಾಟಕ ಅದು ಏನು ಕನ್ಸಿಡರ್ ಆಗಲ್ಲ ಅದು. ಆದ್ದರಿಂದನೇ ನಾನು ನೀವೆಲ್ಲ ಪ್ರಾಜೆಕ್ಟ್ ನೀವು ಹುಬ್ಬಳ್ಳಿ ಧಾರವಾಡ ಹೋಯ್ತಿರಿ, ಬೆಳಗಾವಿ ಹೋಯ್ತಿರಿ, ಯಾವ್ದು ಹುಬ್ಳಿ ಕಲಬುರಗಿ ಧಾರವಾಡ? ಕಲ್ಯಾಣ ಕರ್ನಾಟಕ ಬಾಕಿ ಯಾರು ಕೊಡೋರು? ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆ ನೀತಿ ಒಳಗೆ ಭಾಳ ಕ್ಲಿಯರ್ ಆದಂತಹ ಒಂದು ಮ್ಯಾಂಡೇಟ್ ಇದೆ. ಭಾಳಷ್ಟು ಸಂದರ್ಭದಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಯಾವುದನ್ನ ರೆಕಮೆಂಡ್ ಮಾಡ್ತಾರೆ 99% ಕೇಸ್ ಎಕ್ಸೆಪ್ಟ್ ರೈಲ್ವೆ, ಹೈವೇಸ್, ಪೋರ್ಟ್ ಇವೆಲ್ಲ ಬಿಟ್ಟರೆ ಉಳಿದ ಎಲ್ಲವೂ ಸಹಿತ ರಾಜ್ಯ ಸರ್ಕಾರಗಳು, ನಾನು ಈ ರಾಜ್ಯ ಅಂತಲೂ ಹೇಳಿಲ್ಲ, ಇವತ್ತಿನ ರಾಜ್ಯ ಸರ್ಕಾರ ಅಂತಲೂ ಹೇಳ್ತಾ ಇಲ್ಲ, ಹುಯೆವರ್ ರೆಕಮೆಂಡ್ಸ್ ಇಟ್ ಹೌಎವರ್ ದೇ ರೆಕಮೆಂಡ್, ಎಲ್ಲಿ ಅವರು ಯಾಕಂದ್ರೆ ಅಲ್ಟಿಮೇಟ್ಲಿ ಈಗ ನಾವು ಬೀದರ್ಗೆ ಸೋಲಾರ್ ಪಾರ್ಕ್ ಮಾಡಿದ್ದೀವಿ. ಬೀದರ್ ಸೋಲಾರ್ ಪಾರ್ಕ್ ಇನ್ನೂ ತನಕ ಟೇಕ್ ಆಫ್ ಆಗಿಲ್ಲ, ಯಾಕೆ ಲ್ಯಾಂಡ ಕೊಟ್ಟಿಲ್ಲ. 33% ಸಬ್ಸಿಡಿ ಕೊಡ್ತೀವಿ ನಾವು ಅದಕ್ಕೆ. ಸೋಲಾರ್ ಪಾರ್ಕ್ ಇಸ್ ಎ ವೆರಿ ಬಿಗ್ ಥಿಂಗ್. ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಆ ಡೀಟೇಲ್ಸ್ ಅನ್ನ ನಿಮಗೆ ಬೇಕಾದ್ರೆ ಆಮೇಲೆ ನಮ್ಮ ಭಾಗದ ಎರಡು ಬೇಡಿಕೆ ಕಲ್ಯಾಣ ಹೆಲಿಕಾಪ್ಟರ್ ಘಟಕ ಉದ್ಘಾಟನೆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಶಾಸಕರ ಕಡೆಗಣನೆ ಮಾಡಿದ್ದಕ್ಕೆ ಕೊತ್ತೂರು ಶಾಸಕ ಮಂಜುನಾಥ್ ಅವರು ಕಂಪನಿಗಳಿಗೆ ಆವಾಜ್ ಆಗ್ತಾ ಇದ್ದಾರೆ, ಎದುರಿಸುವಂತ ಕೆಲಸ ಆಗ್ತಾ ಇದೆ. ನೋಡ್ರಿ, ಅಲ್ಲೇ ಎಂ ಬಿ ಪಾಟೀಲ್ರು ಬಂದಾರ. ಈಗ ಒಂದು ಪ್ರೈವೇಟ್ ಕಂಪನಿಯ ಕಾರ್ಯಕ್ರಮ, ಅಲ್ಲಿ ಸ್ವತಃ ಎಂ ಬಿ ಪಾಟೀಲ್ರು ಇದ್ದಾರೆ. ಯಾರನ್ನ ಅಲ್ಲೇ ಇರುವಂಥವ್ರು ಇನ್ನು BJP ಅಥವಾ JDS MP ಇದ್ದಾರೆ, ಅಲ್ಲಿ ಅಲ್ಲಿ JDS MP ಇದ್ದಾರೆ, ಕೋಲಾರದಲ್ಲಿ ಇದ್ದಾರೆ. ಅವರು ಇರಲಿಲ್ಲ, ಅವರು ಅಂದ್ರೆ ಎದುರಿಗೆ ಕೂತಿರ್ಬೋದು, ನಾನು ನೋಡಿಲ್ಲ. ಇವ್ರೇನು ಫೋಟೋ ಬಂದಿದೆ, ಆ ಫೋಟೋದಲ್ಲಿ ಅಂತೂ ಇಲ್ಲ. ಕರ್ನಾಟಕವನ್ನ ಪ್ರತಿನಿಧಿಸುವಂತಹ ನಾನು ಕ್ಯಾಬಿನೆಟ್ ಮಂತ್ರಿ, ನಾನು ಕುಮಾರಸ್ವಾಮಿ, ನಾವು ಇಲ್ಲ. ಟಾಟಾದವ್ರಿಗೆ ಅವಾಜ್ ಹಾಕ್ತೀವಿ ನಾವು, ಅಥವಾ ರಿಲಯನ್ಸ್ದವ್ರಿಗೆ ಅವಾಜ್ ಹಾಕ್ತೀವಿ, ಅರ್ಥದ ಏನಿದಕ್ಕೆ? ಸಿ ಇಟ್ ಈಸ್ ದೇರ್ ಪ್ರೋಗ್ರಾಮ್.